ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಿನ್ನೆ ಬಂದಂಥ ಫಲಿತಾಂಶ 5 ರಾಜ್ಯಗಳಲ್ಲಿ 3 ರಾಜ್ಯ ಪ್ರಾಯಶಃ ಐತಿಹಾಸಿಕ ಗೆಲುವನ್ನು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ, ನಮ್ಮ ಗೃಹ ಮಂತ್ರಿಗಳಾದ ಸನ್ಮಾನ್ಯ ಅಮಿತ್ ಶಾ ಅವರ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಬೀನ್ ರವರ ಒಂದು ಶ್ರಮದಿಂದ ಈ ದೇಶ ಭವಿಷ್ಯದ ಭಾರತವನ್ನು ಕಟ್ತಕ್ಕಂಥದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸುಮಾರು ಸುದೀರ್ಘ ಅನುಭವ, ಗುಜರಾತಿನ ಮುಖ್ಯಮಂತ್ರಿಗಳಾಗಿ, ಭಾರತದ ಪ್ರಧಾನಿಗಳಾಗಿ ಪ್ರಾಯಶಃ ವಿಶ್ವದ ಭೂಪಟದಲ್ಲಿ ಭಾರತದ ಬೆಳವಣಿಗೆಯನ್ನು ಲೋಕಕ್ಕೆ ಸಮರ್ಪಣೆ ಮಾಡುವಾಗ ಇದ್ದಂಥ ಕೆಲವು ಹಡಲ್ಸನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. 2011ರಲ್ಲಿ 0 ಇದ್ದಂಥ ಭಾರತೀಯ ಜನತಾ ಪಕ್ಷ 2021ರಲ್ಲಿ 77 ಸ್ಥಾನಗಳನ್ನು ಪಡೆದು ಇವತ್ತು 209 ನಾವು ದಾಟಿದ್ದೇವೆ. ಮತ್ತು ಹಿಂಸಾಚಾರವನ್ನು, TMC ಅವರ ಮಾಡಿದಂಥ ಪಾಪದ ಕೆಲಸದಿಂದ ಆದಂಥ ಅನೇಕ ಅನಾಹುತವನ್ನು ತಪ್ಪಿಸ್ತಕ್ಕಂಥದಕ್ಕೆ ಇವತ್ತು ನಾಂದಿಯನ್ನು ಆಡಿದ್ದಾರೆ. ದೇಶದಲ್ಲಿ ಯಾರು ಹೆಣ್ಣು ಮಕ್ಕಳಿಗೆ ವಿರೋಧ ಮಾಡಿದ್ರೆ ಅವ್ರಿಗೂ ಕೂಡ ಸಮಾನತೆಯನ್ನು ನೀಡಬೇಕು ಅನ್ನುವ ರಾಷ್ಟ್ರದ ಪ್ರಧಾನಮಂತ್ರಿಗಳ, ರಾಷ್ಟ್ರದ ಗೃಹ ಮಂತ್ರಿಗಳ, ಭಾರತೀಯ ಜನತಾ ಪಕ್ಷದ ಒಂದು ದೊಡ್ಡ ತೀರ್ಮಾನ ಏನಿದೆ, ಈ ತೀರ್ಮಾನಕ್ಕೆ ಜನ ಗೌರವಿಸ್ತಾರೆ ಅನ್ನೋದನ್ನು ಇವತ್ತು ಈ ಚುನಾವಣೆಯಿಂದ ನಮಗೆ ಅರ್ಥ ಆಗಿದೆ. ಮಮತಾ ಬ್ಯಾನರ್ಜಿಯವರು ಬಾಯಿ ತೆಗೆದ್ರೆ ಲೂಟಿ ಲೂಟಿ ಅಂತಾರೆ. ಲೂಟಿ ಯಾರು ಮಾಡಿದ್ದಾರೆ? ಲೂಟಿ ಕಾಣ್ರೆ ಯಾರು? ಪಶ್ಚಿಮ ಬಂಗಾಳ ಏನು ಯಾವ ರೀತಿ ಇತ್ತು, ಅದನ್ನು ಯಾವ ರೀತಿ ತಂದಿದ್ದೀರಿ? ಹಿಂದೆ ಇದ್ದಂಥ ಅನೇಕ ಪುಣ್ಯ ಪುರುಷರು, ಸ್ವಾಮಿ ವಿವೇಕಾನಂದ, ಅರಬಿಂದೋಯಿಂದ ಹಿಡಿದು ಚಟ್ಟೋಪಾಧ್ಯಾಯರಿಂದ ಹಿಡಿದು ಅನೇಕ ನಾಯಕರುಗಳು ಈ ರಾಷ್ಟ್ರಕ್ಕೆ ತನ್ನದಾದಂಥ ಕೊಡುಗೆಯನ್ನು ಕೊಟ್ಟಂಥ ಜನ ಆ ದೇಶದವರು. ಅಂಥ ದೇಶದ ವ್ಯವಸ್ಥೆಯನ್ನು ಬುಡಬೇಲು ಮಾಡಿ ಎಲ್ಲ ಒಂದು ಕಡೆ ನಿಮ್ಮ ಪಾಪದ ಕೊಡ ತುಂಬಿದ ಮೇಲೆ ಜನ ನಿಮಗೆ ಇವತ್ತು ಯಾವ ರೀತಿ ತೀರ್ಮಾನವನ್ನು ಮಾಡಿದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ನಾನು ನಿಮ್ಮಲ್ಲಿ 2-3 ವಿಚಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಿವತ್ತು ತಾವು ಪದೇ ಪದೇ ನೀವು ಪಶ್ಚಿಮ ಮಣ್ಣಿನ ಮಗ ಅಂತ ಮಾತನಾಡುವಾಗ ಸಿರಾಜುದ್ದೀನ್ ದೌಲ್ರಾವ್ ಹೆಸರನ್ನು ಪದೇ ಪದೇ ಅವರು ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿ ಇದ್ದಂಥ ಒಬ್ಬ ಏಜೆಂಟು ಭಾರತೀಯರಿಗೆ ಅವ್ನು ಕೊಟ್ಟಂಥ ತೊಂದರೆ, ಭಾರತೀಯರಿಗೆ ಅವನಿಂದ ಆದಂಥ ಒಂದು ದುರಾಡಳಿತ, ಇದನ್ನು ನೀವು ಹೋಲಿಕೆ ಮಾಡ್ತಾ ಇದ್ದಂಥ ಕಾಲ ಒಂದು ಕಡೆ ಇದ್ದರೆ, ಅದೇ ಸಿರಾಜ್ ದೌಲನ ಒಂದು ದೌಲತ್ತನ್ನು ಮಾಡಿ ಭಾರತೀಯರ ಸಾರ್ವಭೌಮತೆಯನ್ನು, ಭಾರತದ ದೇಶದ ಇತಿಹಾಸವನ್ನು ಎಲ್ಲೋ ಒಂದು ಕಡೆ ಮಣ್ಣು ಮುಕ್ಕಿಸ್ತಕ್ಕಂಥ ಕೆಲಸ ಮಾಡಿದಾಗ ನೀವು ಕೂಡ ಅವರಿಗೆ ಹೋಲಿಕೆ ಆಗ್ತಕ್ಕಂಥದ್ದಕ್ಕೆ ಯಾವುದೇ ಅನುಮಾನ ಇಲ್ಲ. ಅಂತ ಒಂದು ದುರಾಡಳಿತ ಮಾಡಿ ಇವತ್ತು ತಾವು ಭಾರತೀಯ ಜನತಾ ಪಕ್ಷದ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥ ನೈತಿಕತೆಯನ್ನು ತಾವು ಕಳ್ಕೊಂಡಿದ್ದೀರಿ.